ಇಂಗ್ಲಿಷ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಂದರೇನು ನೋಡೋಣ ಬನ್ನಿ. ಒಂದು ವಾಕ್ಯದಲ್ಲಿ ಒಂದು ಪದ ಯಾವ ಕೆಲಸವನ್ನು ಮಾಡುತ್ತಿದೆ ಎಂಬುದರ ಆಧಾರದ ಮೇಲೆ ಪದಗಳನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸುವುದು. ವಾಕ್ಯದಲ್ಲಿ ಪ್ರತಿಯೊಂದು ಪದವು ಒಂದು ನಿರ್ದಿಷ್ಟ ಕೆಲಸ ಮಾಡುತ್ತದೆ. ಆ ಕೆಲಸದ ಆಧಾರದ ಮೇಲೆ ಪದಗಳನ್ನು ವಿಂಗಡಿಸಿದಾಗ ಅವುಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ 8 ಪ್ರಮುಖ ಪಾರ್ಟ್ಸ್ ಆಫ್ ಸ್ಪೀಚ್ ಇವೆ. ಒಂದು ನಾಮಪದ, ನೌನ್, ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ ಇತ್ಯಾದಿಗಳ ಹೆಸರು, ನಾಮ, ರವಿ, ಸ್ಕೂಲ್, ಬುಕ್ ಇತ್ಯಾದಿ. ಪ್ರೋನೌನ್ ಅಂದರೆ ಸರ್ವನಾಮ, ನೌನ್ ಬದಲಿಗೆ ಬಳಸುವ ಪದ, ಐ, ಯು, ಹಿ, ಶಿ, ಇಟ್, ದೇ ಇತ್ಯಾದಿ. ಮೂರನೇದು ಕ್ರಿಯಾಪದ, ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದ, ಗೋ, ಈಟ್, ರೈಟ್, ಸ್ಲೀಪ್ ಇತ್ಯಾದಿ. ಮುಂದಿದ್ದು ಎಜೆಕ್ಟಿವ್, ಗುಣವಾಚಕ, ನೌನ್ ಅಥವಾ ಪ್ರೊನೌನ್ನ ಗುಣವನ್ನು ವಿವರಿಸುವ ಪದ. ಉದಾಹರಣೆಗೆ ಗುಡ್, ಬ್ಯೂಟಿಫುಲ್, ಟಾಲ್, ರೆಡ್ ಇತ್ಯಾದಿ. ಮುಂದಿದ್ದು ಎಡ್ವರ್ಬ್, ಕ್ರಿಯಾವಿಶೇಷಣ, ವರ್ಬ್, ಎಜೆಕ್ಟಿವ್ ಅಥವಾ ಮತ್ತೊಂದು ಎಡ್ವರ್ಬ್ ಅನ್ನು ವಿವರಿಸುವ ಪದ. ಉದಾಹರಣೆಗೆ ಸ್ಲೋಲಿ, ವೆರಿ, ಕ್ವಿಕ್ಲಿ ಇತ್ಯಾದಿ. ಮುಂದಿದ್ದು ಪ್ರಿಪೊಸಿಷನ್, ಸಂಬಂಧ ಸೂಚಕ ಪದ, ಪದಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಪದ. ಉದಾಹರಣೆಗೆ ಇನ್, ಆನ್, ಅಂಡರ್, ನಿಯರ್, ಬಿಹೈಂಡ್. ಮುಂದಿದ್ದು ಕಂಜಂಕ್ಷನ್, ಸಂಧಿ ಸೂಚಕ ಪದ, ಪದಗಳು ಅಥವಾ ವಾಕ್ಯ ಭಾಗಗಳನ್ನು ಜೋಡಿಸುವ ಪದ. ಆ್ಯಂಡ್, ಬಟ್, ಆರ್, ಬಿಕಾಸ್ ಇತ್ಯಾದಿ ಬರ್ತವೆ. ಕೊನೆಯದಾಗಿ ಇಂಟರ್ಜೆಕ್ಷನ್, ಉದ್ಗಾರವಾಚಕ ಪದ, ಹಠಾತ್ ಭಾವನೆ ಅಥವಾ ಉದ್ಗಾರವನ್ನು ವ್ಯಕ್ತಪಡಿಸುವ ಪದ. ವಾವ್, ಓಹ್, ಅಲಾಸ್, ಹುರ್ರಾ ಈ ಥರ ಬರ್ತವೆ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.